ಜಾನ್ವಿಯವರೇ, ಹುಡುಕ್ಬೇಕು ಅಂತಲೇ ಫೋಟೋ ಕೇಳಿದ್ದಲ್ವಾ? ನೀವು ಇಸ್ಕೋತೀನಿ ಅಂತ ಹೇಳಿದ್ರಿ, ಇಸ್ಕೊಂಡೇ ಇಲ್ಲ. ಅಲ್ಲ, ಅವ್ರು ಹೇಗಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಹುಡ್ಕೋದು ಹೇಗೆ? ಈಗ ವೆಂಕಿಯವ್ರ ತಾಯಿ ಅವ್ರ ಮುಂದೆ ಬಂದು ನಿಂತರು, ಅವ್ರಿಗೆ ಯಾರು ಅಂತಲೇ ಗೊತ್ತಾಗಲ್ಲ. ಇನ್ನು ನಮಗೆ ಹೆಂಗೆ ಗೊತ್ತಾಗುತ್ತೆ? ಅಂದರೆ ಇವಾಗ ಹುಡ್ಕೋಕ್ಕಾಗೋದೇ ಇಲ್ಲ ಅಂತೀರಾ? ಇಲ್ಲ ಇಲ್ಲ, ಹುಡುಕ್ಬಹುದು. ಅದಕ್ಕೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಆ ಹೆಂಗಸು ಮುಂಚೆ ಎಲ್ಲಿದ್ದರು, ಹೇಗಿದ್ರು ಅಂತ ವಿಚಾರಿಸೋಕ್ಕೆ ಹೇಳ್ತೀನಿ. ಆಗ ಮೇ ಬಿ ಅವ್ರನ್ನ ಹುಡ್ಕೋದಕ್ಕೆ ಸುಲಭ ಆಗುತ್ತೆ ಅನ್ಸುತ್ತೆ. ಅರೆ, ಕಾಫಿ ಸೀತಾ ಇದೆ, ಬಂದೆ. ಇದನ್ನೆಲ್ಲ ಬಗೆಹರಿಸೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಜಯಂತ್ ಅವ್ರ ಫೋನ್ಗೆ ಬಗ್ ಫಿಕ್ಸ್ ಮಾಡೋದು. ಬಗ್ಗ? ಹಾಗಂದ್ರೆ? ಫೋನಲ್ಲಿ ಇನ್ಸ್ಟಾಲ್ ಮಾಡುವಂಥ ಒಂದು ಆ್ಯಪ್ ಜಾನು, ಅದರೊಳೊಂದು ವೈರಸ್ ಇರುತ್ತೆ. ಅದನ್ನು ಜಯಂತ್ ಅವ್ರ ಫೋನಿಗೆ ಇನ್ಸ್ಟಾಲ್ ಮಾಡಿದ್ರೆ ಅವರು ಪ್ರತಿದಿನ ಎಲ್ಲಿ ಹೋಗ್ತಾರೆ, ಯಾರ ಜೊತೆಗೆ ಮಾತಾಡ್ತಾರೆ, ಅವ್ರ ಲೊಕೇಶನ್, ಕಾಲ್ ರೆಕಾರ್ಡಿಂಗ್ಸು ಇಷ್ಟನ್ನು ನಮ್ಮ ಫೋನಲ್ಲಿ ಕುತ್ಕೊಂಡು ನಾವು ನೋಡ್ಬೋದು. ಈಗ ನೀವು ಯಾರ ಜೊತೆ ಏನು ಮಾತಾಡ್ತೀರಾ ಅಂತ ನಾನು ಈಸಿಯಾಗಿ ಕಂಡು ಹಿಡಿತೀನಿ. ಪ್ರಕಾಶ, ಸ್ಟಾರ್ಟ್ ಮಾಡಪ್ಪ. ಆಫ್ ಮಾಡಪ್ಪ. ನಂದೀಶ, ಏನೂ ಆಗಿಲ್ಲ ನೋಡು. ಅದನ್ನು ಬಿಚ್ಚು, ಆ ಏರ್ ಫಿಲ್ಟರ್ನ ಒಂದು ಸ್ವಲ್ಪ ಬಿಚ್ಚಿಬಿಟ್ಟು ಓಪನ್ ಮಾಡಿ, ಅಲ್ಲೊಂದು ಸ್ವಲ್ಪ ಡಸ್ಟ್ ಇರಂಗಿದೆ, ಅದೊಂಚೂರು ಏರ್ಲ್ಲಿ ಕ್ಲೀನ್ ಮಾಡಿಬಿಡಿ ಎಲ್ಲ ಅದನ್ನು. ಅಷ್ಟೇ, ಬೇರೆ ಏನೂ ಆಗಿಲ್ಲ, ಆಯಿತಾ? ಸರಿ. ನೀನು ಹೋಗೋ, ಆ ಗಾಡಿ ಒಂದು ಸ್ವಲ್ಪ ಆಚೆ ಹಾಕೋ. ಅದು ಹಾಕಲ್ಲಿ ಯಾರು ಕಾಯ್ತಿದ್ದ ನೋಡಲ್ಲ, ಆಚೆ ಹಾಕು. ಚಿನ್ನಡ, ಕೆಲಸ ಬಿಟ್ಟು ಇಷ್ಟು ವರ್ಷ ಆದ್ರೂ ಹಳೆದಿನ ಯಾವುದೂ ಮರ್ತಾ ಇಲ್ವಲ್ಲ? ಬರೀ ಗಾಡಿ ಸೌಂಡ್ ನೋಡಿನೇ ಪ್ರಾಬ್ಲಮ್ ಏನಂತ ಕಂಡುಹಿಡ್ಬಿಡ್ತೀರಾ? ಹೆಂಗಪ್ಪ ಮರೆಯೋಕ್ಕಾಗುತ್ತೆ? ಬದುಕು ಕೊಟ್ಟಿದೆ ಕಣೋ. ಇದೊಂಥರ ನಾನು ರಕ್ತದೊಳಗೆ ಹೋಗ್ಬಿಟ್ಟಿದೆ. ಸರಿಪಾ, ಅದು ಮಾಡೋದು ಹುಷಾರು, ಬೇರೆ ಏನೂ ತೊಂದರೆ ಇಲ್ಲ, ಆಯ್ತಾ? ಲಕ್ಷ್ಮಿ, ನೀನು ಯಾಕೆ ಈ ಬಿಸಿಲಲ್ಲಿ ನಡ್ಕೊಂಬರಕ್ಕೆ ಹೋದೆ? ಇನ್ನೊಂದು 3/4 ಗಂಟೆ ಬಿಟ್ಕೊಂಡು ನಾನೇ ಬರ್ತಿರ್ಲಿಲ್ವಾ? ಅಷ್ಟು ದೂರ ನಾನು ನಡ್ಕೊಂಡು ಒಂದು ಕಾಲ್ಗಿಲ್ ನೋವಾದ್ರೆ ಏನು ಮಾಡ್ತೀಯಾ? ನಾನು ಊಟ ತಂದಿರೋದು ಯಾರಿಗೆ? ನನ್ನ ಗಂಡನಿಗೆ. ಏನ್ರಿ, ಇಷ್ಟು ವರ್ಷನೇ ಜೀವನದಲ್ಲಿ ನಿಮ್ಮ ಜೊತೆಗೆ ಹೆಜ್ಜೆ ಹಾಕಿದ್ದೀನಿ ಅಂದಮೇಲೆ ಮನೆಯಿಂದ ಇಲ್ಲಿವರೆಗೂ ಊಟ ತೊಗೊಂಬರೋದು ಕಷ್ಟನಾ? ನನಗೆ ಇದನ್ನೇ ತೃಪ್ತಿ ಕೊಡೋದು. ನಿನ್ನ ಪ್ರೀತಿಗೆ ನಾನು ಏನಂತ ಹೇಳಿ? ಸರಿ, ಒಂದು 10 ನಿಮಿಷ ಅಲ್ಲಿ ರೂಮಲ್ಲಿ ಕೂತಿರು, ಆ ಗಾಡಿ ನೋಡಿ ಬರ್ತೀನಿ, ಏನು ಪ್ರಾಬ್ಲಮ್ ಅಂತ. ರೀ, ನೀವು ಒಂದು 10 ನಿಮಿಷ ಊಟ ಮಾಡೋದ್ರೊಳಗೆ ಯಾವುದು ವೀಲ್ ಕಳ್ಚ್ಕೊಂಡು ಆಚೆ ಹೋಗ್ಬಿಡಲ್ಲ. ಬನ್ನಿ ಊಟ ಮಾಡಿ ಮಗ. ನಿನ್ನ ಮಾತಿನ ಜೊತೆ ನಾನು ವಾದ ಮಾಡಿ ಗೆದ್ದಿರೋದು ಉಂಟಾ? ಸರಿ ಬಾ. ಲಕ್ಷ್ಮಿ, 1-2 ನಿಮಿಷ ಕೂತಿರು, ಆ ಕಸ್ಟಮರ್ ಬಂದಿರೋ ಒಂಚೂರು ಗಾಡಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ರಾಮ, ನೀವು ಹೀಗೆ ಕೆಲಸ ಅಂತೀರಂತ ಗೊತ್ತಿದ್ದಿದ್ರೆ ಈ ಸರ್ವಿಸ್ ಸ್ಟೇಷನ್ ಓಪನ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲ ರೀ, ಬರೀ ದುಡ್ಡು ಮಾಡಿದ್ರೆ ಏನು ಪ್ರಯೋಜನ? ಆರೋಗ್ಯನೇ ಇಲ್ಲ ಅಂದಮೇಲೆ ದುಡ್ಡಿಟ್ಕೊಂಡು ಏನು ಮಾಡಬೇಕು? ವೀಣಾ ಫೋನ್ ಮಾಡ್ತಿದ್ದಾಳೆ, ಸ್ಪೀಕರ್ಗೆ ಹಾಕಿ. ಹೇಳಮ್ಮ ವೀಣಾ. ಮಾವ, ಅತ್ತೆ ಊಟ ತಗೊಂಡು ಬಂದ್ರಾ? ಅಯ್ಯೋ, ತಗೊಂಬರೋದು ಅಷ್ಟೇ ಅಲ್ಲ, ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಊಟ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡಿ ಅಂತ ಬಲವಂತ ಮಾಡ್ತಿದ್ದಾಳೆ. ಒಳ್ಳೇದಾಯ್ತು ಬಿಡಿ. ಆಮೇಲೆ ಮಾವ, ಅತ್ತೆನೂ ಇಲ್ಲಿ ಊಟ ಮಾಡಿಲ್ಲ, ಕೇಳಿದ್ದಕ್ಕೆ ಅಲ್ಲಿ ನಿಮ್ಮ ಜೊತೆನೇ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಅವ್ರು ಊಟ ಮಾಡ್ತಿದಾರೋ ಇಲ್ವೋ? ವೀಣಾ, ಇದನ್ನ ಹೇಳಕ್ ಫೋನ್ ಮಾಡ್ಬೇಕಿತ್ತೇನಮ್ಮ? ಮತ್ತಿನ್ನೇನು ಅತ್ತೆ, ನೀವು ಊಟ ಮಾಡದೇ ಇದ್ರೆ ನನಗಿಲ್ಲಿ ಊಟ ಮಾಡಕ್ ಮನಸ್ಸು ಬರುತ್ತಾ ಹೇಳಿ? ಮಾವ, ಕೇಳಿಸ್ಕೊತಾ ಇದ್ದೀರಲ್ಲ, ಅತ್ತೆಗೂ ಊಟ ಮಾಡಿಸಿ ಅಲ್ಲಿ. ಮಾಡಿಸ್ತೀನಮ್ಮ, ಆಯ್ತು. ಸರಿ ಮಾವ, ಇಡ್ತೀನಿ. ಸರಿನಮ್ಮ. ಲಕ್ಷ್ಮಿ, ಆರೋಗ್ಯದ ಬಗ್ಗೆ ದೊಡ್ಡ ಭಾಷಣ ಹೊಡೆದಿಯಲ್ಲ, ನಿನ್ನ ಆರೋಗ್ಯನೇ ಸರಿಯಾಗಿ ನೋಡ್ಕೊಳ್ತಿಲ್ಲ.
ಊಟ ಮಾಡಿಕೊಂಡು 1 ಗಂಟೆ ತಡವಾಗಿ ಬಂದಿದ್ರೆ ನಾನೇನು ಎಲ್ಲರೂ ಓಡೋಗ್ಬಿಡ್ತಿದ್ನಾ? ಹಾಗಲ್ಲ ರೀ, ನಿಮ್ದು ಊಟ ಆದಮೇಲೆ ಮನೆಗೆ ಹೋಗಿ ಊಟ ಮಾಡೋಣ ಅಂದ್ಕೊಂಡೆ ಅಷ್ಟೇ. ಏನು ಲಕ್ಷ್ಮಿ, ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಅಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಬಾ, ಇಬ್ಬರು ಒಟ್ಟಿಗೆ ಊಟ ಮಾಡಿ. ಮದರ್ ಇಂಡಿಯಾ, ನೀವೇನೂ ಮಾಡಿಕೊಡದೆ ಜೋಪಾನವಾಗಿ ವಾಪಸ್ ಬರಬೇಕು. ಇಲ್ಲದ್ರೆ ಗೊತ್ತಲ್ಲ ಜಯಂತನ ಕೋಪ. ಡಾಕ್ಟ್ರ್ ಏನು ಹೇಳ್ತಿದ್ದಾರೆ? ಅದೇ ಬಸ್ ಬಿ ಪಿ ಲೋ ಆಗಿತ್ತಂತೆ, ಟ್ರೀಟ್ಮೆಂಟ್ ಮಾಡಿದ್ದಾರೆ, ಜೊತೆಗೆ ಮಾತ್ರೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ತೊಗೊಂಡ್ರೆ 3-4 ದಿನದಲ್ಲಿ ನಾರ್ಮಲ್ ಆಗ್ತಾರಂತೆ ಬಸ್. ಈಗ ಅವ್ರನ್ನ ನಮ್ಮ ಜಾಗ ಕರ್ಕೊಂಬಂದಿದ್ದೀವಿ ಬಸ್. ಊಟ ಟ್ಯಾಬ್ಲೆಟ್ ಎರಡನ್ನೂ ಕೊಟ್ಟು ಮಲಗಿಸಿದ್ದೀವಿ ಬಸ್. ಓಕೆ, ಈಗ ಆಸ್ಪತ್ರೆಯಲ್ಲಿ ನಿಮ್ಗೆ ಯಾರ ಮೇಲೂ ಡೌಟ್ ಬರಲಿಲ್ಲ ತಾನೇ? ಇಲ್ಲ ಬಾಸ್, ಅವ್ರು ನಮ್ಮ ಚಿಕ್ಕಮ್ಮ ಅಂತಲೇ ಹೇಳಿದ್ದೀವಿ, ಅದಕ್ಕೆ ಯಾರಿಗೂ ನಮ್ಮ ಮೇಲೆ ಅನುಮಾನ ಬರಲಿಲ್ಲ. ವೆರಿ ಗುಡ್. ನೋಡು, ಈಗ ಅವ್ರನ್ನ ಜೋಪಾನವಾಗಿ ನೋಡ್ಕೋಬೇಕು. ಅವ್ರೇನಾದರೂ ಊಟ ತಿಂಡಿ ಮಾಡಲ್ಲ, ಟ್ಯಾಬ್ಲೆಟ್ ತೊಗೊಳ್ಳಲ್ಲ ಅಂತ ಹೇಳಿದ್ರೆ ನಂಗೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಬೇಕು. ನಾನು ಅವಾಗ ಬಂದು ನೋಡ್ಕೊತೀನಿ. ಸದ್ಯಕ್ಕೆ ಎಲ್ಲ ಕೇರ್ಫುಲ್ಲಾಗಿರಿ. ಓಕೆ ಬಾಸ್. ಓಕೆ. ಅಂದರೆ ನಾವು ಅಲ್ಲಿಗೆ ಹೋದಾಗ ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರ, ಈಗ ಮತ್ತೆ ಗೋಡೌನಿಗೆ ಕರ್ಕೊಂಡು ಹೋಗಿದ್ದಾರೆ. ಮೊದಲು ಈ ವಿಷಯನ ವಿಶ್ವನ್ಗೆ ಹೇಳಬೇಕು. ಹೇಳು ಜಾನು. ಹಲೋ ವಿಶ್ವ, ನಾವು ಹೋದಾಗ ಅಮ್ಮ ಇರಲಿಲ್ವಲ್ಲ, ಅವ್ರಿಗೆ ಹುಷಾರು ತಪ್ಪಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಂತ ಕಾಣೋ. ಈಗ ಮತ್ತೆ ವಾಪಸ್ ಅಲ್ಲೇ ಕರ್ಕೊಂಡು ಬಂದಿದ್ದಾರೆ. ಇವತ್ತು ರಾತ್ರಿ ನಾವು ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಕರ್ಕೊಂಬರ್ಬೇಕು. ಸರಿ ಜಾನು, ಹಾಗೆ ಮಾಡೋಣ.